ಹಲೋ ನಮಸ್ಕಾರ ಫ್ರೆಂಡ್ಸ್. ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಇಲ್ಲಿ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಹುಬ್ಬಳ್ಳಿಯಲ್ಲಿ ಆಗಿರೋವಂಥ ಒಂದು ಇನ್ಸಿಡೆಂಟು. ಚಿಕ್ಕ ಕಂದಮ್ಮನ ರೇಪ್ ಮಾಡಿಬಿಟ್ಟು ಕೊಂದಿದ್ದಾನೆ. ಭಾಳ ಖುಷಿ ಆಯಿತು. ಅವನ್ನ ಎನ್ಕೌಂಟ್ರ್ ಮಾಡಿ ಬಿಸಾಕಿದ್ದಾರೆ. ಪಬ್ಲಿಕ್ಕು ಭಾಳ ರೊಚ್ಚಿಗೆದ್ದಿದ್ರು. ಎಲ್ಲರೂ ಭಾಳಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಯಾಕೆ ಈ ಥರ ಆಗ್ತಾ ಇದೆ, ಕಂದಮ್ಮಗಳನ್ನ ಯಾಕೆ ಇವರು ರೇಪ್ ಮಾಡ್ತಾ ಇದ್ದಾರೆ, ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೆಲ್ಲ ಕಾನೂನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಇಷ್ಟೆಲ್ಲ ಅಪ್ಡೇಟಲ್ಲಿದೆ, ಎಲ್ಲರೂ ಜಾಗೃತಿ ಆಗಿದ್ದಾರೆ, ಯಾಕೆ ಆಗ್ತಾ ಇದೆ ಫ್ರೆಂಡ್ಸ್? ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇವಾಗ ನೋಡಿ, ಸಣ್ಣ ಸಣ್ಣ ಪಾಪುಗಳನ್ನ ಇವರು ರೇಪ್ ಮಾಡಿಬಿಟ್ಟು ಮರ್ಡರ್ ಮಾಡ್ತಾ ಇದ್ದಾರೆ. ಚಾನ್ಸ್ ಕೊಡ್ತಾ ಇದ್ದೀವ ನಾವು? ಏನಾಗ್ತಾ ಇದೆ ಇಲ್ಲಿ? ನನಗನ್ಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರ್ಬೋದು, ಇವಾಗ ಅವರು ಪಾಪುಗಳನ್ನ ಯಾರು ಕಿಡ್ನಾಪ್ ಮಾಡ್ತಾ ಇದ್ದಾರೆ, ಯಾರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ? 50% ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಏರಿಯಾಗಳಲ್ಲಿ ಇವು 10 ರೂಪಾಯಿ ಸಾಮಾನು ಮಾರೋರು, ಬೆಗರ್ಸು, ಮತ್ತು ಕೆಲವೊಂದು ತಿಂಡಿ ದಿನಸುಗಳನ್ನ ಮಾರೋ ಅಂಥವ್ರು ಬೇರೆ ಸ್ಟೇಟಿಂದ ಬಂದ್ಬಿಟ್ಟು, ಅವ್ರು ಯಾರು ಏನು ಎತ್ತ ಏನೂ ಗೊತ್ತಿಲ್ಲ, ಅವ್ರನ್ನ ಏರಿಯಾ ಒಳಗಡೆ ಬಿಟ್ಕೊಂಡವ್ರು ಯಾರು? ಅವ್ರನ್ನ ಪರ್ಮಿಷನ್ ಯಾರು ಕೊಡ್ತಾ ಇದ್ದಾರೆ ಏರಿಯಾಗಳ ಬರೋಕ್ಕೆ? ಅಲ್ಲಿ ನಮಗೆ ಅವಶ್ಯಕತೆ ಇದೆಯಾ 10 ರೂಪಾಯಿ ಸಾಮಾನು ಖರೀದಿ ಮಾಡೋಕ್ಕೆ? ಅವರು ಆ ಥರ ಅವರು ತಂದಿರೋದನ್ನ ಮಾರ್ಕೊಳ್ಳೋಕ್ಕೆ ಊರಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ, ಇಲ್ಲ ಊರು ಮೇನ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಮಾರ್ಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಏರಿಯಾ ಒಳಗಡೆ ಬರೋಕ್ಕೆ ನಾಟ್ ಅಲೌಡ್. ಇವ್ರನ್ನ ಬರೋಕ್ಕೆ ಬಿಡಬಾರ್ದು ನನ್ನ ಅನಿಸಿದ ಮಟ್ಟಿಗೆ. ಇಲ್ಲಿ ಏರಿಯಾಗಳಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಹೇಳೋದೇನಂತಂದರೆ, ಒಂದು ನಿಮ್ಮ ಹತ್ರ ಎಲ್ಲ ಲಿಸ್ಟ್ಗಳಿರುತ್ತೆ. ಒಂದು ಊರು ಅಂತಂದರೆ ಒಂದು ಸ್ಟೇಷನ್ ಇರುತ್ತೆ. ಆ ಸ್ಟೇಷನಲ್ಲಿ ಯಾರು ಎಷ್ಟು ಜನ ಕಳ್ಳರಿದ್ದಾರೆ ರೆಕಾರ್ಡ್, ಊರವರು ಪ್ಲಸ್ ಯಾರು ಮಟ್ಗಾಡ್ತಾ ಇದ್ದಾರೆ, ಯಾರು ಇಸ್ಪಿಟ್ ಆಡ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ ಎಲ್ಲ ಇರುತ್ತೆ. ಬೇರೆ ಊರಿಂದ ಬಂದು ಅಚಾನಕ್ ಆಗಿ ಅವರು ಬಂದು ಉಳ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅನ್ನಸ್ರಿ ಯಾರಾದರೂ ಸಂಶಯ ಬಂದರೆ ಇಮಿಡಿಯೇಟ್ಲಾಗಿ 112 ಕಾಲ್ ಮಾಡಿ ಕರೆಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ ತನಿಖೆ ಮಾಡಿಸ್ರಿ. ಫಸ್ಟ್ ಆಫ್ ಆಲ್ ಇವರು ಏರಿಯಾದೊಳಗೆ ನಾಟ್ ಅಲೌಡು. ಇವ್ರನ್ನ ಎಂಟ್ರಿನೇ ಕೊಡೋಕೆ ಹೋಗ್ಬೇಡಿ. ಇಲ್ಲೋಡಿ, ಏರಿಯಾದೊಳಗಡೆ ಯಂಗ್ ಬಾಯ್ಸ್ ಇರ್ತಾರೆ, ಅವರು ಸ್ವಲ್ಪ ಜಾಗೃತೆಯಾಗಿ, ನಮಗೆ ಅವಶ್ಯಕತೆ ಇಲ್ಲ, ವಸ್ತುಗಳು ಅವಶ್ಯಕತೆನೇ ಇಲ್ಲ, 10 ರೂಪಾಯಿ ಸಾಮಾನಿಂದ ಅವ್ರು ಬದುಕ್ತಾ ಇಲ್ಲ, ಅವ್ರ ಇನ್ಸಿಡೆಂಟ್ ಅವ್ರದ್ದು ಇದನ್ನೇ ಬೇರೆ ಇದೆ. ಈಗ ಯಾರಾದರೂ ಹೋಗಿ ಏನು ಮಾರಾದವರು ಏರಿಯಾದಲ್ಲಿ ಅಡ್ಡಾಡಿದರೆ ಯಾರಾದರೂ ಕೇಳ್ತಾರೆ, ನೀನು ಯಾರು, ಎಲ್ಲಿಂದ ಬಂದಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ. ಈಗ ಇವರು 10 ರೂಪಾಯಿ ಸಾಮಾನು ಇಟ್ಕೊಂಡು ಬಂದ್ಬಿಟ್ರೆ ಎಲ್ಲಿ ಬೇಕಾದ್ರೆ ಯಾರ ಮನೆ ಬೇಕಾದ್ರೂ ಡೋರ್ ಬಡಿಬೋದು, ತಗೊಳ್ತೀರೇನಮ್ಮ, ಬೇಕಾ ನಿಮಗೆ? ಇದೆಲ್ಲ ಅವಶ್ಯಕತೆನೇ ಇಲ್ಲ. ಇದನ್ನು ಫಸ್ಟ್ ಬ್ಯಾನ್ ಮಾಡಬೇಕು. ಆಮೇಲೆ ಬ್ಯಾನ್ ಮಾಡಿಬಿಟ್ಟು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ಇಲ್ಲಿ ಮತ್ತೆ ನಮ್ಮ ಪ್ರತಿಯೊಂದು ಊರಲ್ಲೂ ಆಟೋದವ್ರು ಇದ್ದಾರೆ. ಆಟೋ ಚಾಲಕರಿಗೆ ಸ್ವಲ್ಪ ಜಾಗೃತಿ ಆಗ್ರಿ. ನಿಮಗೆ ಯಾರಾದರೂ ಡೌಟ್ ಬಂದರೆ, ನೀವು ಏನಾದರೂ ಸಂಶಯ ಬಂದರೆ, ಯಾರಾದರೂ ಬಂದರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ರಿ. ಇಮಿಡಿಯೇಟ್ಲಿ ನೀವು 112 ಕಾಲ್ ಮಾಡಿರಿ. ಇವಾಗ ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟು ಅಪ್ಡೇಟ್ಲಲ್ಲಿದೆ, 112 ಅವರು ರೋಡಲ್ಲೇ ಇದ್ದಾರೆ, ಕಾರ್ ತಗೊಂಡು ಇಮಿಡಿಯೇಟ್ಲಿ ಬರ್ತಾರೆ. ಅವರು ಬಂದು ನಿಮಗೆ ಅದು ಏನೈತೆ ನೀವು ಇದು ಮಾಡ್ತಾರೆ. ನೆಕ್ಸ್ಟ್ ಏನಂತಂದರೆ, ಪಬ್ಲಿಕ್ ನಾವುಗಳು ಭಾಳ ಜಾಗೃತೆಯಾಗಿ ಜೀವನ ಮಾಡಬೇಕಾಗಿದೆ. ಮೊದಲ ಥರ ಇಲ್ಲ ಕಾಲ. ನಿಮ್ಮ ಮಕ್ಕಳನ್ನ ನೀವೇ ಜವಾಬ್ದಾರಿಯಿಂದ ನೋಡ್ಕೊಳ್ರಿ. ಅಲ್ಲಿ ಹಂಗಾಗ್ತಾ ಇದೆ, ಇಲ್ಲಿ ಹಂಗಾಗ್ತಾ ಇದೆ, ನಮ್ಮೂರಲ್ಲಾಗಿಲ್ಲ, ನಾವು ನಮಗೇನಾದ್ರು ಕನ್ಸೆಪ್ಟ್ ಇಲ್ಲ ಅಂತಲ್ಲ, ಆದ್ಮೇಲೆ ಎಲ್ಲರೂ ಓದಾಡೋದಲ್ಲ. ಆಗ್ಲಾರ್ದಕ್ಕಿಂತ ಮೊದಲನೇ ಯಾಕೆ ಆಗ್ತಾ ಇದೆ, ಇದನ್ನು ಆಗಬಾರ್ದಂದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಜಾಗ್ರತೆಯಿಂದ ಜೀವನ ಮಾಡಿ. ಏನಂತಂದರೆ ನಾನು ಹೇಳೋದಿಷ್ಟೇ, ಮುದ್ದು ಕಂದಮ್ಮಗಳನ್ನ ರೇಪ್ ಮಾಡಿಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ರಕ್ತ ಕುದಿತಾ ಇದೆ. ಯಾಕಂದರೆ ಆದಮೇಲೆ ನಾವು ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಿಸೋದು, ಅವ್ರನ್ನ ಹೊಡೆದಾಕೋದು, ಅವ್ರನ್ನ ಬಿಸಾಕೋದು, ಅದೆಲ್ಲ ಅದು ಆಗುತ್ತೆ. ಅದಕ್ಕಿಂತ ಮೊದಲು ಆಗ್ಲಾರ್ದಂಗೆ ನಾವೇನು ಮಾಡ್ಬೋದು, ನಾವು ಜಾಗ್ರತೆಯಿಂದ ಇರೋಣ. ಫಸ್ಟ್ ನಾವು ಜಾಗ್ರತೆಯಿಂದ ಇರಬೇಕು. ಯಾರನ್ನೂ ಏರಿಯಾದೊಳಗಡೆ ಬಿಟ್ಟಾಕ ಹೋಗ್ಬೇಡ್ರಿ. ಈ ಬೆಗರ್ಸ್ನ ಆಯಿತು, ಈ 10 ರೂಪಾಯಿ ಸಾಮಾನು ಮಾರೋರ್ನ ಆಯಿತು, ಐಸ್ ಕ್ರೀಮ್ ಆಯಿತು, ಎಲ್ರಿಗೂ ಗೊತ್ತಿದೆ ಐಸ್ ಕ್ರೀಮು
ಈ ತರ ತಿಂಡಿ ತಿನಿಸುಗಳು ಎಷ್ಟು ವೆರೆಸ್ಟ್ ಆಗಿರ್ತವೆ, ಏರಿಯಾದಲ್ಲಿ ಬಂದು ಮಾರೋರು ಎಷ್ಟು ವೆರೆಸ್ಟ್ ಆಗಿರ್ತವೆ, ಅವು ಎಷ್ಟು ಅದರಲ್ಲಿ ಎಷ್ಟು ಇದೇ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಅವಶ್ಯಕತೆ ಇಲ್ಲ, ಏನೋ ಒಂದು ಅವಶ್ಯಕತೆ ಅವ್ರಿಗೆ ಬೇಕಾಗಿರೋ ವಸ್ತುನ ಹೋಗ್ಬಿಟ್ಟು ಅವ್ರು ತಗೊಂಡ್ ಬರ್ತಾರೆ. ಇವ್ರು ತಂದು ಮಾರಿ ಅಲ್ಲಿ ಬಂದು ಇವ್ರು ಅದರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಈ ಮನೆಗಳು ಅಗಲತ್ನಲ್ಲಿ ದೊರಡೆ ಆಗ್ತಾ ಇದಾವೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಇದೆ, ಅವ್ರು ಬಂದು ಅವ್ರು ಈಸಿಯಾಗಿ ಬಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ತರ ಅವಕಾಶ ಕೊಡೋದೇ ಬೇಡ. ಈಗಲಿಂದ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಾನು ಹೇಳೋದಿಷ್ಟೇ, ಅವ್ರಕ್ಕಿಂತ ಈಗ ನಾವು ಪೊಲೀಸ್ ಅವ್ರು ಬಂದು ಅವರು ಕಾನೂನು ಇದು ಮಾಡಿ ಅವ್ರು ತನಿಖೆ ಮಾಡೋದ್ಕಿಂತ ಮೊದಲು ನಾವು ಜಾಗ್ರತೆಯಿಂದ ಇರೋಣ. ನಿಮಗೆ ಸರಿ ಅನ್ಸಿಲ್ದಿರಿದಾಗ ನೀವು ಇಮಿಡಿಯೇಟ್ಲಿ ಕರೆದ್ಬಿಟ್ಟು ಪೊಲೀಸರಿಗೆ ಹಾಕೊಡಿ, ಯಾರು ನೀನು, ಎಲ್ಲಿಂದ ಬಂದಿದ್ಯಾ. ಇಮಿಡಿಯೇಟ್ಲಿ ನಿಮಗೆ ಡೌಟ್ ಬಂದ್ರೆ ಅವ್ರನ್ನ ಹಿಡಿದ್ಬಿಟ್ಟು ಕೇಳೋ ಅಧಿಕಾರ ನಮಗಿದೆ. ಅದನ್ನ ನೀವು ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಜಾಗ್ರತೆಯಿಂದ ಜೀವನ ಮಾಡ್ರಿ.